ಮಕ್ಕಳೇ, ಇವು ನಿಮ್ಮ SSLC ಬೋರ್ಡ್ ನ ಟಾಪ್ 3 ಸೀಕ್ರೆಟ್ಗಳು. ಇದನ್ನ ನಿಮ್ಗೆ ಯಾರು ಹೇಳಲ್ಲ. ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ಎಂಡ್ ತನಕ ನೋಡಿ. ನಿಮ್ಮ SSLC ಜರ್ನಿನೇ ಚೇಂಜ್ ಆಗುತ್ತೆ. ಲೆಟ್ಸ್ ಸ್ಟಾರ್ಟ್. ಮಕ್ಕಳೇ, ಮೊದಲನೇ ಸೀಕ್ರೆಟ್, ಇಂಟರ್ನಲ್ ಮಾರ್ಕ್ಸ್ ಗಳು ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಅಲ್ಲಿ ಕೌಂಟ್ ಆಗತ್ತೆ. ಫಾರ್ ಎಕ್ಸಾಂಪಲ್, ಪಾಸಿಂಗ್ ಮಾರ್ಕ್ಸ್ 33 ಇದ್ರೆ ಇಂಟರ್ನಲ್ ಅಲ್ಲಿ 20ಗೆ 20 ಸಿಕ್ಕಿತ್ತಂದ್ರೆ ನೀವು ಫೈನಲ್ ಎಕ್ಸಾಮ್ ಅಲ್ಲಿ 13 ಮಾರ್ಕ್ಸ್ ಮಾತ್ರ ತೆಗೆದುಕೊಂಡ್ರೆ ಸಾಕು, ಪಾಸ್ ಆಗ್ತೀರಾ. ಬಟ್ ನೀವೆಲ್ಲರೂ ಪಾಸ್ ಆಗೋದಕ್ಕೆ SSLC ಎಕ್ಸಾಮ್ ಅನ್ನ ಬರೀತಾ ಇದ್ರೆ ಅದನ್ನ ಮನಸ್ಸಿನಿಂದ ತೆಗೆದು ಹಾಕಿ. ಯಾಕಂದ್ರೆ SSLC ಬೋರ್ಡ್ ಎಕ್ಸಾಮ್ ನಲ್ಲಿ ಸ್ಟಾರ್ಟಿಂಗ್ ಇಂದ ನಾನು ಹೇಳ್ತಾ ಇರೋದು ಒಂದೇ ಮಾತು, ನಾವು 625ಗೆ ಏಮ್ ಮಾಡೋಣ. ಈ 625 ಏಮ್ ಮಾಡಿದಾಗ ನಾವು ಸ್ಟೇಟ್ ಟಾಪರ್ ಹಾಗೆ ಆಗ್ತೇವೆ. ಹೀಗಾಗಿ ಪಾಸಿಂಗ್ ಮಾರ್ಕ್ಸ್ ಅನ್ನ ಸೈಡಿಗೆ ಇಡೋಣ. 625 ನಮಗ್ ಬೇಕಂದ್ರೂ ಸಹ ಈ ಇಂಟರ್ನಲ್ ಮಾರ್ಕ್ಸ್ ಗಳು ಸಿಕ್ಕಾಪಟ್ಟೆ ಮ್ಯಾಟರ್ ಆಗತ್ತೆ. ಹೀಗಾಗಿ ನಿಮ್ಮ ಸ್ಕೂಲಲ್ಲಿ ಕೊಡುವಂತಹ ಪ್ರಾಜೆಕ್ಟ್ಸ್ ಗಳನ್ನ ಕರೆಕ್ಟ್ ಆಗಿ ಮಾಡಿ, ನಿಮ್ಮ FAs SAS ಎಕ್ಸಾಮ್ಸ್ ಗಳಿರಬಹುದು, ಪ್ರಿಪರೇಟರಿ ಎಕ್ಸಾಮ್ಸ್, ಇವುಗಳನ್ನೆಲ್ಲ ಕರೆಕ್ಟ್ ಆಗಿ ಅಟೆಂಪ್ಟ್ ಮಾಡಿ. ಯಾಕಂದ್ರೆ ಇವುಗಳಿಂದ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಬಹಳಷ್ಟು ಶಾಲೆಗಳಲ್ಲಿ ಡಿಸೈಡ್ ಆಗತ್ತೆ. ಯೂನಿಟ್ ಟೆಸ್ಟ್ ಗಳನ್ನ ಕರೆಕ್ಟ್ ಆಗಿ ಕೊಡಿ. ಯಾಕಂದ್ರೆ 625 ತಗೊಳ್ಬೇಕಂದ್ರೆ ಇಂಟರ್ನಲ್ ಮಾರ್ಕ್ಸ್ ಮ್ಯಾಟರ್ ಆಗತ್ತೆ. ಹೀಗಾಗಿ ಪ್ರತಿಯೊಂದು ಮಗು ಸಹ ಪೂರ್ತಿಯಾಗಿ ಇಂಟರ್ನಲ್ ಮಾರ್ಕ್ಸ್ ಅನ್ನ ತಗೊಳ್ಳಿ. ಯಾಕಂದ್ರೆ ಇಲ್ಲಿ ಸೆಟ್ ಆಫ್ ರೂಲ್ಸ್ ಇರತ್ತೆ, ಅವುಗಳನ್ನ ಫಾಲೋ ಮಾಡಿದ್ರೆ ಸಾಕು, ನಮಗೆ ಮಾರ್ಕ್ಸ್ ಬರುತ್ತೆ. ಎಲ್ರು ಇಂಟರ್ನಲ್ ಮಾರ್ಕ್ಸ್ ಅನ್ನ ಅಸಡ್ಡೆ ತೋರಲ್ಲ ತಾನೆ, ಯಾಕಂದ್ರೆ ಮ್ಯಾಟರ್ ಆಗತ್ತೆ. ಸೆಕೆಂಡ್ ಸೀಕ್ರೆಟ್, ಟೆಕ್ಸ್ಟ್ ಬುಕ್ ನ ಅಭ್ಯಾಸ ಭಾಗ ಎಕ್ಸರ್ಸೈಸಸ್ ಗಳಿಂದಲೇ ನಮ್ಮ 85+ ಮಾರ್ಕ್ಸ್ ಗಳು ಬರುತ್ತೆ. ಇದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಇಲ್ಲಿ 85+ ಅಂದ ಕೂಡಲೇ, ಫಾರ್ ಎಕ್ಸಾಂಪಲ್ ಸೋಷಿಯಲ್ ಅಲ್ಲಿ 80 ಮಾರ್ಕ್ಸು ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ ಇರತ್ತೆ. ಇಲ್ಲಿ ನಾನು ಹೇಳ್ತಾ ಇರೋದು ಒಂಥರ 85% ಟೈಪ್. ಸೊ ಈ 80 ಮಾರ್ಕ್ಸ್ ಅಲ್ಲಿ ಆಲ್ಮೋಸ್ಟ್ 70 ಮಾರ್ಕ್ಸ್ ತನಕ ನಿಮ್ಮ ಟೆಕ್ಸ್ಟ್ ಬುಕ್ ನ ಎಕ್ಸರ್ಸೈಸ್ ಕ್ವಶನ್ಸ್ ಗಳಿಂದ ಬರುತ್ತೆ. ಹೀಗಾಗಿ ಪ್ರತಿಯೊಂದು ಚಾಪ್ಟರ್ ಮುಗಿದ ನಂತರ ಅವ್ರು ಕೊಟ್ಟಿರುವಂತಹ ಎಲ್ಲಾ ಕ್ವಶನ್ಸ್ ಗಳನ್ನ ಕರೆಕ್ಟ್ ಆಗಿ ಮಾಡಿ, ರಿಪೀಟೆಡ್ ಆಗಿ ಆ ಕ್ವಶನ್ಸ್ ಗಳನ್ನ ಮಾಡ್ತಾ ಹೋಗಿ. ಅಲ್ಲಿಂದಲೇ ನಿಮ್ಮ ಪೇಪರು ಸೆಟ್ ಆಗತ್ತೆ. ಹೀಗಾಗಿ ಟೆಕ್ಸ್ಟ್ ಬುಕ್ ನ ಎಕ್ಸರ್ಸೈಸಸ್ ನಮ್ಮ ಫಸ್ಟ್ ಪ್ರಯಾರಿಟಿ ಆಗತ್ತೆ. ಸೊ ಕಮೆಂಟ್ ಅಲ್ಲಿ ಎಲ್ರು ಇವತ್ತು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಈ ಚಾಪ್ಟರ್ ನಲ್ಲಿ ಬರುವಂತಹ ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸಸ್ ನಲ್ಲಿರುವಂತಹ 3 ಮಾರ್ಕ್ಸ್ ನ ಕ್ವಶನ್ಸ್ ಗಳನ್ನ ಮಾಡಿ ನೀವು ಬ್ಲೂ ಪ್ರಿಂಟ್ ಅನ್ನ ಹಿಡ್ಕೊಳ್ಳಿ. ಹೋದ ವರ್ಷದ್ದೇ ಇರಬಹುದು, ಬಟ್ ಅದೇ ಪ್ರಕಾರ ಈ ವರ್ಷನೂ ಸಹ ಇರುತ್ತೆ. ಆಲ್ಮೋಸ್ಟ್ 95% ಸಿಮಿಲರ್, ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಆಗ್ಬಹುದು. ಹೀಗಾಗಿ ಆ ಚಾಪ್ಟರು 3 ಮಾರ್ಕ್ಸ್ ಬರ್ತಾ ಇದೆ. ನಿಮ್ಮ ಎಕ್ಸರ್ಸೈಸಸ್ ಗಳಲ್ಲಿ 3 ಮಾರ್ಕ್ಸ್ ನ ಯಾವ ಕ್ವಶನ್ಸ್ ಗಳಿವೆಯೋ ಅವುಗಳ ಕೀವರ್ಡ್ಸ್ ಗಳನ್ನ ಬರಿತಾ ಹೋಗಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಟೆಕ್ಸ್ಟ್ ಬುಕ್ ನ ಎಕ್ಸರ್ಸೈಸು ನಮ್ಮ ಟಾಪ್ ಪ್ರಯಾರಿಟಿ ಆಗತ್ತೆ. ಹಾಗೆ ಕ್ವಶನ್ ಬ್ಯಾಂಕು ಅದು ಇದು ಅಂತ ನೀವು ಸಿಕ್ಕಾಪಟ್ಟೆ ರಿಸೋರ್ಸಸ್ ಗಳಿರತ್ತೆ. ದಿ ಬೆಸ್ಟ್ ರಿಸೋರ್ಸಸ್ ನನಗೆ ಕೇಳಿದ್ರೆ ಟೆಕ್ಸ್ಟ್ ಬುಕ್ ನ ಎಕ್ಸರ್ಸೈಸ್ ಕ್ವಶನ್ಸ್ ಗಳಾಗಿವೆ. ಎಲ್ಲರೂ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಥರ್ಡ್ ಸೀಕ್ರೆಟ್, ಲ್ಯಾಂಗ್ವೇಜಸ್ ಆರ್ ಹಾರ್ಡೆಸ್ಟ್ ಟು ಸ್ಕೋರ್ ಔಟ್ ಆಫ್ ಔಟ್. ಇದನ್ನ ನಾನು ಹೇಳ್ತಾ ಇದ್ದೇನಾ? ಇಲ್ಲ. ನೀವು ಹೋದ ವರ್ಷದ ಔಟ್ ಆಫ್ ಔಟ್ ಲಿಸ್ಟ್ ಗಳನ್ನ ನೋಡಿ. ಅದರಲ್ಲಿ ಮ್ಯಾಥ್ಸು, ಸೋಷಿಯಲ್ ಸೈನ್ಸ್ ಅಲ್ಲಿ ಬಹಳಷ್ಟು ಮಕ್ಕಳು ಔಟ್ ಆಫ್ ಔಟ್ ತೆಗೆದುಕೊಂಡಿರ್ತಾರೆ. ಅದೇ ಕನ್ನಡ ಫಸ್ಟ್ ಲ್ಯಾಂಗ್ವೇಜು, ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಬಹಳಷ್ಟು ಕಡಿಮೆ ಮಕ್ಕಳು ಔಟ್ ಆಫ್ ಔಟ್ ತೆಗೆದುಕೊಂಡಿರ್ತಾರೆ. ಅದೇ ಕೇಸು ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜು ಮತ್ತು ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲೂ ಬರುತ್ತೆ, ಸ್ವಲ್ಪ ಮಟ್ಟಿಗೆ ಹಿಂದಿಯಲ್ಲೂ ಸಹ ಇರುತ್ತೆ. ಹೀಗಾಗಿ ಲ್ಯಾಂಗ್ವೇಜಸ್ ಗಳ ಮೇಲೆ ಇಗ್ನೋರೆನ್ಸ್ ಅನ್ನ ತೋರಿಸ್ಬೇಡಿ. ಲ್ಯಾಂಗ್ವೇಜಸ್ ಮ್ಯಾಟ್ರ್ ಆಗತ್ತೆ. 625 ತಗೊಳ್ಳಿಕ್ಕೆ ನೀವು ಲ್ಯಾಂಗ್ವೇಜಸ್ ಗಳಲ್ಲೂ ಸಹ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕಾಗತ್ತೆ. ಹೀಗಾಗಿ ಲ್ಯಾಂಗ್ವೇಜಸ್ ಗಳಲ್ಲಿ ಎಲ್ಲಿ ಮಾರ್ಕ್ಸ್ ಗಳನ್ನ ತೆಗಿತಾರೆ, ಎಸ್ಪೆಷಲಿ ನೀವು ಕರೆಕ್ಟ್ ಆದ ಸೆಂಟೆನ್ಸ್ ಫಾರ್ಮೇಶನ್ಸ್ ಗಳನ್ನ ಮಾಡಿಲ್ಲ ಅಂದ್ರೆ, ಕರೆಕ್ಟ್ ಆಗಿ ಹೆಸರುಗಳನ್ನ ಬರ್ದಿಲ್ಲ ಅಂದ್ರೆ, ಬಹಳಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಗಳಾಗಿದೆ ಅಂದ್ರೆ ಮಾರ್ಕ್ಸ್ ತೆಗಿತಾರೆ. ಹೀಗಾಗಿ ನಿಮ್ಮ ಭಾಷಾ ಶೈಲಿ ಹೇಗೆ ಬರಿತಿದ್ದೀರಾ, ಯಾವ್ದಾದ್ರು ಮಿಸ್ಟೇಕ್ಸ್ ಗಳಾಗ್ತಾ ಇದೆಯಾ, ಅವುಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಮಕ್ಕಳೇ.
ಲ್ಯಾಂಗ್ವೇಜಸ್ ಆರ್ ವೆರಿ 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 ಇಂಪಾರ್ಟೆಂಟು. ಹೀಗಾಗಿ ಕೋರ್ ಸಬ್ಜೆಕ್ಟ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ದೀರೋ ಅಷ್ಟೇ ಇಂಪಾರ್ಟೆನ್ಸ್ ಅನ್ನ ಕೊಡಿ ನನಗೆ ಕೇಳಿದ್ರೆ. ಯಾಕಂದ್ರೆ ಔಟ್ ಆಫ್ ಔಟ್ ತಗೊಳ್ಳೋದು ನಮ್ಮ ಲಕ್ಷ್ಯ ಆದ್ರೆ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ ತಗೊಳ್ಳೋಣ. ಸೊ ಈ 3 ಸೀಕ್ರೆಟ್ಸ್ಗಳನ್ನ ಹೇಳಿದ್ದೇನೆ. ಫಸ್ಟ್ ಸೀಕ್ರೆಟ್ ಏನಾಗಿತ್ತು, ಇಂಟರ್ನಲ್ ಮಾರ್ಕ್ಸ್ ಮ್ಯಾಟರ್ ಆಗತ್ತೆ. ಹೀಗಾಗಿ ಪ್ರಾಜೆಕ್ಟ್ಸ್ಗಳಿರ್ಬೋದು, ಏನೇ ಕೆಲಸ ಕೊಟ್ಟರು ಕರೆಕ್ಟ್ ಆಗಿ ಮಾಡಿ ಸ್ಕೂಲಲ್ಲಿ. ಲ್ಯಾಂಗ್ವೇಜಸ್ ಆರ್ ದ ಹಾರ್ಡೆಸ್ಟ್ ಟು ಸ್ಕೋರ್ ಔಟ್ ಆಫ್ ಔಟ್. ಹೀಗಾಗಿ ಲ್ಯಾಂಗ್ವೇಜಸ್ಗಳ ಮೇಲೆ ಇಗ್ನೋರೆನ್ಸ್ ಅಥವಾ ಅಸಡ್ಡೆತನ ಬೇಡ. ಹಾಗೆ ಮತ್ತೊಂದು ಪಾಯಿಂಟ್ ಅನ್ನ ಹೇಳಿದ್ದೆ, ಏನಂದ್ರೆ ಟೆಕ್ಸ್ಟ್ ಬುಕ್ನ ಎಕ್ಸಸೈಸಸ್ಗಳಿಂದಲೇ ಈಸಿಯಾಗಿ 80+, 85+ ಮಾರ್ಕ್ಸ್ಗಳು ಬರುತ್ತೆ. ಇಲ್ಲಿ ನಾನು ಹೇಳ್ತಾ ಇರೋದು ಒಂಥರ ಪರ್ಸೆಂಟೇಜ್ ರೇಂಜಲ್ಲಿ. ಅದೇ 80 ಮಾರ್ಕ್ಸ್ಗೆ ತಂದರೆ ಪೇಪರು ಆಲ್ಮೋಸ್ಟ್ 68 to 70 ಮಾರ್ಕ್ಸ್ ಟೆಕ್ಸ್ಟ್ ಬುಕ್ನ ಎಕ್ಸಸೈಸಸ್ಗಳಿಂದ ಬರುತ್ತೆ. ಹೀಗಾಗಿ ಅವುಗಳ ಮೇಲೆ ಪೂರ್ತಿ ಗಮನವನ್ನು ಕೊಡಿ. ನಿಮ್ಮ ಫಸ್ಟ್ ಪ್ರಯಾರಿಟಿ ಟೆಕ್ಸ್ಟ್ ಬುಕ್ನ ಎಕ್ಸಸೈಸಸ್ ಕ್ವಶನ್ಸ್ಗಳಾಗಿರಬೇಕು. ಸೊ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈಗಲೇ ಸ್ಟಾರ್ಟ್ ಮಾಡಿ ಮಕ್ಕಳೇ. ನಾಳೆ ಮಾಡ್ತೇನೆ, ನಾಡಿದ್ದು ಮಾಡ್ತೇನೆ, ಸ್ಕೂಲ್ ಸ್ಟಾರ್ಟ್ ಆಗಲಿ, ಫಸ್ಟ್ FA ಎಕ್ಸಾಮ್ ಬರಲಿ. ಇಲ್ಲ, FA ಎಕ್ಸಾಮ್ ಬಂದಾದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಟೈಮ್ ಇಲ್ಲ ಅಂತ. ಕಣ್ಮುಚ್ಚಿ ತೆಗೆಯೋದ್ರೊಳಗೆ SA ಎಕ್ಸಾಮ್ ಬರೆಯುತ್ತೆ, ಮಿಡ್ ಟರ್ಮ್ ಎಕ್ಸಾಮ್ ಬರುತ್ತೆ, ಅದಾದ್ಮೇಲೆ ಪ್ರಿಪರೇಟರಿ, ಅದಾದ್ಮೇಲೆ ಬೋರ್ಡ್ ಎಕ್ಸಾಮು. ಹೀಗಾಗಿ ನೀವು ಈಗಲೇ ಸ್ಟಾರ್ಟ್ ಮಾಡಿದ್ರೆ ಅಹೆಡ್ ಆಗಿ ಇರ್ತೀರಾ. ಯಾವುದಕ್ಕೂ ಸಹ ಪ್ಯಾನಿಕ್ ಆಗಲ್ಲ, ಸ್ಟ್ರೆಸ್ ಅನ್ನ ತೆಗೆದುಕೊಳ್ಳಲ್ಲ. ಟೆಕ್ಸ್ಟ್ ಬುಕ್ನ ಮೇಲೆ ಫೋಕಸ್ ಮಾಡಿ, ಇಂಟರ್ನಲ್ ಮಾರ್ಕ್ಸ್ ಮೇಲೆ ಫೋಕಸ್ ಮಾಡಿ, ಅಸೈನ್ಮೆಂಟ್ಸ್ಗಳನ್ನ ಕೊಟ್ಟರೆ ಅದನ್ನು ಸಬ್ಮಿಟ್ ಮಾಡಿ. ಒಂದೊಂದು ಮಾರ್ಕ್ಸು ಸಹ ವೆರಿ ಇಂಪಾರ್ಟೆಂಟು. ಹನಿ ಹನಿ ಕೂಡಿದ್ರೆ ಹಳ್ಳ. ಹೀಗಾಗಿ ಒಂದೊಂದು ಮಾರ್ಕ್ಸ್ಗಳಿಗೂ ಸಹ ನೀವು ಪೂರ್ತಿ ಎಫರ್ಟ್ಸ್ಗಳನ್ನ ಹಾಕಿ. ಇವೇ ಬೋರ್ಡಿನ ಟಾಪ್ 3 ಸೀಕ್ರೆಟ್ಸ್ಗಳಾಗಿವೆ. ಬಹಳಷ್ಟು ಕಡೆ ಹೇಳ್ತಾರೆ ಏನೋ ನೀವು 80 out of 80 ತಗೊಳ್ಳಿ, ಬಟ್ ಅದರ್ 20 ಮಾರ್ಕ್ಸು ಅಷ್ಟೇ ಮ್ಯಾಟರ್ ಆಗತ್ತೆ. ಕೋರ್ ಸಬ್ಜೆಕ್ಟ್ಸ್ಗಳ ಮೇಲೆ ಫೋಕಸ್ ಮಾಡಿ, ಬಟ್ ಲ್ಯಾಂಗ್ವೇಜಸ್ಸು ಸಹ ಅಷ್ಟೇ ಮ್ಯಾಟರ್ ಆಗತ್ತೆ. ಕ್ವಶನ್ ಬ್ಯಾಂಕ್ LBA ಮಾಡಿ, ಬ್ಲೂ ಪ್ರಿಂಟ್ ಪ್ರಕಾರ ಓದಿ, ಅದು ಮಾಡಿ ಇದು ಮಾಡಿ, ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಪಾರ್ಟೆಂಟು ಟೆಕ್ಸ್ಟ್ ಬುಕ್ ಇದೆ, ಅದರ ಎಕ್ಸಸೈಸ್ ಅಭ್ಯಾಸ ಭಾಗ ಎಲ್ಲದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಆಗತ್ತೆ. ಈ 3 ಸೀಕ್ರೆಟ್ಸ್ಗಳನ್ನ ನಾನು ನಿಮಗೆ ಹೇಳಲಿಕ್ಕೆ ಈ ವಿಡಿಯೋದಲ್ಲಿ ಬಂದಿದ್ದೇನೆ. ಇಂತಹದೇ ಅನೇಕ ಸೀಕ್ರೆಟ್ಸ್ಗಳನ್ನ ನಾವು ನಮ್ಮ ಪರೀಕ್ಷೆ ಚಾನಲ್ನಲ್ಲಿ ದಿನ ಹೇಳ್ತಾ ಇರ್ತೇವೆ. ಹೀಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಅಪ್ಡೇಟ್ಸ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಈ ಇನ್ಫಾರ್ಮೇಷನ್ಸ್ಗಳು ನಿಮ್ಮ SSLC ಲೈಫನ್ನೇ ಚೇಂಜ್ ಮಾಡುತ್ತೆ. ಹಾಗೆ ಪ್ರತಿಯೊಬ್ಬರು ನಿಮ್ಮ ಗೋಲ್ ಏನೇ ಇರಬಹುದು ಅದನ್ನ ಅಚೀವ್ ಮಾಡಲಿಕ್ಕೆ ನಾನು ನಿಮ್ಮ ಜೊತೆಗೆ ಪ್ರತಿಯೊಂದು ಸ್ಟೆಪ್ಪಲ್ಲಿ ಇರ್ತೇನೆ. ನನ್ನ ಜೊತೆಗೆ ನೀವಿರಬೇಕಂದ್ರೆ ಪರೀಕ್ಷಾ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋವನ್ನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಶೇರಿಂಗ್ ಇಸ್ ಕೇರಿಂಗ್, ಅದರಲ್ಲೂ ನಾಲೆಜ್ ಅನ್ನ ಶೇರ್ ಮಾಡ್ತಾ ಇದ್ದೀರಾ. ನಿಮಗೆ ನೆಕ್ಸ್ಟ್ ಯಾವ ರೀತಿಯ ವಿಡಿಯೋಸ್ಗಳು ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್. ಥ್ಯಾಂಕ್ ಯು.